ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾ ಬರ್ತಾ ಇದೆ. ಈ ವಿಚಾರವಾಗಿ ಈಗ ನಿಗಮ ಮಂಡಳಿಯ ಅಧ್ಯಕ್ಷ ದದ್ದಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರವಾಗಿ SIT, CBI, ED ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ. 3 ಸಂಸ್ಥೆಗಳು ದಾಖಲೆಗಳನ್ನು ಸಂಗ್ರಹಿಸ್ತಾ ಇದೆ. ರಾಯಚೂರಿನಲ್ಲಿ ನಿಗಮ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಕೇಳಿ. ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಒಂದೇ ಯಾವುದನ್ನು ಸಂಸ್ಥೆ ಮಾಡ್ತದಂದ್ರೆ ಅದಿಲ್ಲ. 3 ಸಂಸ್ಥೆಗಳು, ಉನ್ನತ ಸಂಸ್ಥೆಗಳು, ದಕ್ಷ ಅಧಿಕಾರಿಗಳು ನಮ್ಮವರು ಇದ್ದಾಗ ಇದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸೇರುವಂಥ ಅನುದಾನ. ಹಾಗಾಗಿ ಇವತ್ತು ಈ ಸಮಾಜಕ್ಕಾಗಿ ಮತ್ತು ಈ ಸಮಾಜದಲ್ಲಿ ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಿರುವಂಥ ವ್ಯಕ್ತಿ. ಹಾಗಾಗಿ ಇವತ್ತು ಆ ಅನುದಾನವನ್ನು ಇವತ್ತು ನಾವೆಲ್ಲರೂ ಕೂಡ ಅದನ್ನು ಅನುದಾನವನ್ನು ಏನು ಇದಾಗಿದೆ ಅದನ್ನು ಸಂಪೂರ್ಣವಾಗಿ ಸಂಸ್ಥೆಗಳ ಮೇಲೆ ನನಗೆ ಭರವಸೆ ಇದೆ. ಯಾರು ತಪ್ಪು ಮಾಡಿದ್ದಾರೆ ಮತ್ತು ಯಾರು ಅದನ್ನು ದುಡ್ಡನ್ನು ತೊಗೊಂಡಿದ್ದಾರೆ, ಯಾರು ಅದನ್ನು ಸಂಪೂರ್ಣವಾಗಿ ಇವತ್ತು ನಿಗಮಕ್ಕೆ ಮತ್ತು ಕಲ್ಯಾಣ ಇಲಾಖೆಗೆ ತರಿಸುವಂಥ ಕೆಲಸವನ್ನು ಮಾಡ್ತಾರಂತ ನನಗೂ ಭರವಸೆ ಇದೆ. ಹಾಗಾಗಿ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಯಾರೇ ತಪ್ಪಿಸ್ತರಿದ್ದರೂ ಕೂಡ ಅದನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅವರನ್ನು ಕ್ಷಮಿಸುವ ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಕ್ಷಮಿಸೋದು, ತನಿಖೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಲ್ಲ. ವಾಲ್ಮೀಕಿ ನಿಗಮದ ಹಣ ಎಲ್ಲಿ ಹೋಗಿದೆ ಅದು ವಾಪಸ್ ಬರಬೇಕು. ಫಲಾನುಭವಿಗಳಿಗೆ ಸೇರಬೇಕಾಗಿರುವಂಥ ಹಣ, ಅದರ ಹಣ ವಾಪಸ್ ಬರೋದಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದುಕೊಂಡು ಇವರು ಯಾವ ರೀತಿಯಾಗಿ ಸಹಕರಿಸ್ತಾ ಇದ್ದಾರೆ ತನಿಖೆಗೆ ಅನ್ನೋದು ಪ್ರಶ್ನೆ. ಅಜಯ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಏನಂದ್ರೆ ಈಗಾಗಲೇ ನಿನ್ನೆ ಕೂಡ ಯತ್ನಾಳ್ ಅವರು ಕೂಡ ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ರು. ಅಂದ್ರೆ ಇಲ್ಲಿ CM ಕೂಡ ಏನು ಅವ್ರ ತಪ್ಪಿತಸ್ಥರನ್ನ ಏನು ರಕ್ಷಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಕೂಡ ಆರೋಪವನ್ನ ಮಾಡಿದ್ರು. SIT ಮೇಲೆ ಯಾವುದೇ ರೀತಿಯಾಗಿ ನಮಗೆ ನಂಬಿಕೆ ಇಲ್ಲ, CID ಮೇಲೆ ನಮಗೆ ನಂಬಿಕೆ ಇಲ್ಲ, ಈ ಒಂದು ಹಗರಣವನ್ನ CBIಗೆ ಕೊಡಬೇಕು ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಇವತ್ತು ಕೂಡ ಈಗ ನಿಗಮದ ಅಧ್ಯಕ್ಷರು ಕೂಡ ಹೇಳಿರುವಂತದ್ದು, ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರನ್ನ ರಕ್ಷಿಸುವಂತ ಕೆಲಸ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ಹಿಂದೆ ಎಲ್ಲೋಗಿದ್ರು ಇವರೆಲ್ಲ ಅನ್ನೋ ಒಂದು ಮಾತು ಕೂಡ ಈಗ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತಂದ್ರೆ ಅಷ್ಟೊಂದು ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಹೇಳ್ಬೋದು. ಯಾಕಂದ್ರೆ ನೂರಾರು ಅಕೌಂಟ್ಗಳಿಗೆ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗಿರೋದು ಕೂಡ SIT ತನಿಖೆ ವೇಳೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಅದು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ, ಅದರಲ್ಲೂ ಕೂಡ ಏನು ಎಲೆಕ್ಷನ್ ಇದ್ದಂತಹ ಕಾರಣದಿಂದಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಬಾರ್ಗಳಿಗೆ ಮತ್ತೆ ಗೋಲ್ಡ್ ಕಂಪ್ನಿಗಳಿಗೆ ಮತ್ತೆ ಕೆಲವೊಂದು ಸೊಸೈಟಿಗಳಿಗೆ, ಸಹಕಾರ ಬ್ಯಾಂಕ್ಗಳಿಗೆ ಇವೆಲ್ಲವೂ ಕೂಡ ಹಣ ವರ್ಗಾವಣೆಯಾಗಿ ಅಲ್ಲಿ ಅವರು ಕ್ಯಾಶ್ ರೂಪದಲ್ಲಿ ತಗೊಂಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಜನರಿಗೆ ಹಂಚೋದಕ್ಕೆ ಈ ರೀತಿಯಾಗಿ ಏನಾದರೂ ಮಾಡಿದ್ರ ಅನ್ನೋ ಒಂದು ಆ್ಯಂಗಲ್ ಅಲ್ಲೂ ಕೂಡ ಈಗ ಬಹುತೇಕ SIT ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೂರಾರು ಅಕೌಂಟ್ಗಳಿಗೆ ಕೂಡ ಏನು ಮನಿ ಅಂದರೆ ದುಡ್ಡು ಹೋಗಿರುವಂಥದ್ದು. ಬಹುತೇಕವಾಗಿ ಏನು ಚಿನ್ನದ ಅಂಗಡಿ, ಬಂಗಾರದ ಅಂಗಡಿ ಮತ್ತೆ ಬಾರ್ಗಳಿಗೆ ಹೋಗಿರುವಂಥದ್ದು, ಅಲ್ಲಿ ಕ್ಯಾಶ್ ರೂಪವಾಗಿ ತಗೊಂಡಿದ್ದಾರೆ. ಸೊ ಹೀಗಾಗಿ SIT ಅಧಿಕಾರಿಗಳು ಈ ಆ್ಯಂಗಲಲ್ಲಿ ಸಂಪೂರ್ಣವಾದಂಥ ತನಿಖೆ ಈಗಾಗಲೇ ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ದಿನದಿಂದ ದಿನಕ್ಕೆ ಇದು ರಾಜಕೀಯವಾಗೂ ಕೂಡ ತಿರುವನ್ನು ಕೂಡ ಪಡ್ಕೊಳ್ತಾನೆ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಜನರು ಕೂಡ ಇನ್ನು ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ಊಹಾಪೋಹಗಳು ಕೂಡ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಚುರುಕುಗೊಂಡಿದೆ. ಇದರ 700 ನಕಲಿ ಅಕೌಂಟ್ಗಳ ಹಿಂದೆ ಬಿದ್ದಿರೋ ಪೊಲೀಸರು ಈ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸೋದಕ್ಕೆ ಹೊರಟಿದ್ದಾರೆ. ಯಾವೆಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸ್ತಾ ಇದ್ದಾರೆ, ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ನಕಲಿ ಅಕೌಂಟ್ ಹಿಂದೆ ಬಿದ್ದ SIT. ಕೋಟಿ ಕೋಟಿ ಹಣದ ತನಿಖೆ ಮತ್ತಷ್ಟು ಚುರುಕು.
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರಮ ಹಣ ವರ್ಗಾವಣೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಎಸ್ಐಟಿ ಅಧಿಕಾರಿಗಳು ಇದೀಗ ಬಾರ್ ಹಾಗೂ ಚಿನ್ನದ ಅಂಗಡಿ ಮಾಲೀಕರ ವಿಚಾರಣೆಗೆ ಸಿದ್ಧತೆ ನಡೆಸಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಬಯಲಾಗ್ತಿದೆ. ನೂರಾರು ಅಕೌಂಟ್ಗಳಿಗೆ 94 ಕೋಟಿ ರೂಪಾಯಿ ವರ್ಗಾವಣೆ ಆಗಿತ್ತು. ಇದೀಗ ಆ ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಲು ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸುತ್ತಿದ್ದಾರೆ. 94 ಕೋಟಿ ರೂಪಾಯಿ ನಕಲಿ ಅಕೌಂಟ್ಗೆ ವರ್ಗಾವಣೆ ಮಾಡಿ 5-10% ಕೊಟ್ಟು ಕ್ಯಾಶ್ ರೂಪದಲ್ಲಿ ಹಿಂಪಡೆಯುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ವಾಲ್ಮೀಕಿ ನಿಗಮದಲ್ಲಿ ನಾಪತ್ತೆಯಾಗಿದ್ದು ಬರೋಬ್ಬರಿ 89 ಕೋಟಿ ರೂಪಾಯಿ. ಇದುವರೆಗೂ ಎಸ್ಐಟಿ 50 ಕೋಟಿ ರೂಪಾಯಿ ಸೀಸ್ ಮಾಡಿದೆ. ಅಷ್ಟೇ ಅಲ್ಲದೆ ಅಕ್ರಮದ ಹಣದಲ್ಲಿ ಆರೋಪಿ ಸತ್ಯನಾರಾಯಣ ವರ್ಮಾ ಐಷಾರಾಮಿ ಕಾರ್ ಖರೀದಿಸಿದ್ದ ಎನ್ನಲಾಗ್ತಿದ್ದು ಆ ಕಾರನ್ನ ಸೀಸ್ ಮಾಡಲಾಗಿದೆ. ಆರ್ಬಿಎಲ್ ಬ್ಯಾಂಕ್ನಲ್ಲಿದ್ದ 30 ಕೋಟಿ ಹಣ ಫ್ರೀಸ್ ಮಾಡಲಾಗಿದೆ. ಬಂಧಿತ ಆರೋಪಿಗಳಿಂದ 20 ಕೋಟಿ ಹಣ ಜಪ್ತಿ ಮಾಡಲಾಗಿದ್ದು ಇಲ್ಲಿವರೆಗೂ ಒಟ್ಟು 50 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಆರೋಪಿ ಸತ್ಯನಾರಾಯಣ್ ವರ್ಮಾನಿಂದ ಲ್ಯಾಂಬೋರ್ಗಿನಿ ಕಾರ್ ವಶಪಡಿಸಿಕೊಳ್ಳಲಾಗಿದೆ. ವಾಲ್ಮೀಕಿ ನಿಗಮದ ಹಣದಲ್ಲೇ ಲ್ಯಾಂಬೋರ್ಗಿನಿ ಕಾರು ಖರೀದಿಸಿದ್ದ ಎಂಬ ಆರೋಪದ ಬೆನ್ನಲ್ಲೇ ಅಧಿಕಾರಿಗಳು ಕಾರನ್ನ ಸೀಸ್ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಿದೆ. ನಿಗಮದ ಬಾಕಿ ಹಣ ಎಲ್ಲಿ ಹೋಯಿತು ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.